ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರತಿಷ್ಠಾಪನೆ ಪ್ರಾರ್ಥನೆಯ 29ನೆಯ ದಿನ. ಪ್ರಿಯ ಮಕ್ಕಳೇ, ನನ್ನ ಮಾತೃ ಹೃದಯದಲ್ಲಿ ಪ್ರತಿಷ್ಠಾಪಿಸಿರುವ ಒಂದೊಂದು ಆತ್ಮಕ್ಕೂ ನನ್ನ ಸ್ವರ್ಗೀಯ ಕೃಪೆಗಳನ್ನು ಪ್ರತಿಭೆಗಳನ್ನು ನೀಡಲಾಗಿದೆ. ನೀವು ನನ್ನ ಸುನಿಶ್ಚಿತ ವಿಜಯದ ಪೂರ್ತೀಕರಣವಾಗಿ ಮಾರ್ಪಟ್ಟಿದ್ದೀರಿ. ಅದು ಸುಲಭವಾಗಿ ಕೊಡಲ್ಪಡಲಾಗಿದೆ. ನಿತ್ಯ ರಕ್ಷಣೆಗಾಗಿಯೇ ನನ್ನ ದುಡಿಮೆಯ ಫಲಗಳು ನೀವಾಗಿದ್ದೀರಿ. ಕೊನೆಯದಾಗಿ ನೀವು ನನ್ನ ಮಗನ ತಿರುಹೃದಯದ ಸಾಕ್ಷಿಗಳಾಗುವಿರಿ. ಅವರ ಕರುಣೆಯ ಸ್ನೇಹದ ಗುರುತಾಗಿ ಮಾರ್ಪಾಡುವಿರಿ. ಜಯಗಳಿಸುವ ನನ್ನ ನಿಷ್ಕಳಂಕ ಹೃದಯದಲ್ಲಿ ನಿಮ್ಮ ಪ್ರತಿಷ್ಠಾಪನೆಯ ಪ್ರಾಯೋಗಿಕವಾದ ಸಂಪೂರ್ಣ ಭಾಗವಹಿಸುವಿಕೆಯಿಂದ ಅದು ಪ್ರಕಟವಾಗುತ್ತದೆ. ನನ್ನ ಪ್ರಿಯ ಪುತ್ರನ ಪ್ರಕಾಶ ತುಂಬ ಅಧಿಕವಾಗಿ ಪ್ರಕಟವಾಗಲು, ಹಾಗೆಯೇ ನಮ್ಮ ಎರಡು ಹೃದಯಗಳು ಪ್ರೀತಿಸಲ್ಪಡಲು ನಿಮ್ಮ ಹೃದಯಗಳನ್ನು ತೆರೆದುಕೊಡಲು ನಾನು ಬಯಸುತ್ತಿದ್ದೇನೆ. ನಾನು ಪೂರ್ತೀಕರಿಸಲು ಬಯಸುತ್ತಿರುವ ಯೇಸುವಿನ ಬಹಳ ಅಮೂಲ್ಯವಾದ ಬಯಕೆ ಇದೇ ಆಗಿದೆ. ನಿರ್ದೇಶನ. ಹಿಂದೆಂದೂ ಪ್ರಕಟವಾಗದಂಥ ವಿಧದಲ್ಲಿ ಪರಿಶುದ್ಧ ಮರಿಯಮ್ಮನವರ ಶೋಭೆ ಈ ಕೊನೆಯ ದಿನಗಳಲ್ಲಿ ಕರುಣೆಯ ಮೂಲಕವೂ ಶಕ್ತಿಯೊಂದಿಗೂ ಕೃಪೆಯೊಂದಿಗೂ ಪ್ರಕಟವಾಗುತ್ತದೆ. ಕರುಣೆಯಲ್ಲಿ ಪಾಪಿಗಳನ್ನು ಪ್ರೀತಿಯಿಂದ ಹಿಂದಿರುಗಿ ತರಲು ಮನಪರಿವರ್ತನೆಯ ಮೂಲಕವೂ ಪ್ರತಿಷ್ಠಾಪನೆಯ ಮೂಲಕವೂ ಪರಿಶುದ್ಧ ಸಭೆಯನ್ನು ನವೀಕರಿಸುವುದಕ್ಕೆ ಆಗಿದೆ. ಯುದ್ಧ ಮಾಡಲು ಬಂದಿರುವ ಸೈತಾನನ ವಿರುದ್ಧ ಶಕ್ತವಾದ ಒಂದು ಸೈನ್ಯವನ್ನು ಮುಂದೆ ನಿಲ್ಲಿಸಲು ಪರಿಶುದ್ಧ ತಾಯಿ ಬಂದಿದ್ದಾರೆ. ಪರಿಶುದ್ಧ ಮರಿಯಮ್ಮನವರ ಸುನಿಶ್ಚಿತ ವಿಜಯಕ್ಕಾಗಿ ಹೋರಾಡುವ ಸೈನಿಕರಿಗೆ ನೆಲೆ ನಿಲ್ಲಲು ಕೃಪೆಯಲ್ಲಿ ತಾಯಿ ಪ್ರಶೋಭಿಸುವುದು ಅವಶ್ಯವಾಗಿದೆ. ಸೈತಾನನು ತೆರೆದು ಬಿಡುವ ಕ್ರೂರ ಪೀಡನೆಗಳಿಗೆ, ಪರಿಶುದ್ಧತೆಗೆ ವಿರುದ್ಧವಾಗಿರುವ ಎಲ್ಲ ಅಶುದ್ಧಿಗೆ ಎದುರಾಗಿ ಹೋರಾಡಲು ಪರಿಶುದ್ಧ ತಾಯಿ ಬರುತ್ತಾರೆ. ಪವಿತ್ರ ಗ್ರಂಥದಲ್ಲಿ ಹೀಗೆ ಲಿಖಿತವಾಗಿದೆ: ನಿನ್ನ ಸಂತತಿಗೂ ಅವಳ ಸಂತತಿಗೂ ನಾನು ಶತ್ರುತ್ವ ಉಂಟು ಮಾಡುವನು. ಅದರಂತೆ ಸುನಿಶ್ಚಿತ ವಿಜಯದ ಮಹಿಮೆಯಲ್ಲಿ ಪರಿಶುದ್ಧ ತಾಯಿ ತನ್ನ ಕಾಲಿನಿಂದ ಸೈತಾನನ ತಲೆಯನ್ನು ಜಜ್ಜುವಳು. ಈ ಶತ್ರುತ್ವ ಸೈತಾನ ಮತ್ತು ಮರಿಯಮ್ಮನವರ ಮಧ್ಯೆ ಆಗಿದೆ. ಈ ಅಂತಿಮ ಹೋರಾಟದಲ್ಲಿ ಪರಿಶುದ್ಧ ತಾಯಿಯನ್ನು ರಾಣಿಯಾಗಿ ಘೋಷಿಸಲಾಗಿದೆ. ಪರಿಶುದ್ಧ ಮರಿಯಮ್ಮನವರ ನಿಷ್ಕಳಂಕ ಹೃದಯದ ಸುನಿಶ್ಚಿತ ವಿಜಯ ಇದುವರೆಗೂ ನಿಶ್ಚಲವಾಗಿರುವ ನಮ್ಮ ಹೃದಯದಿಂದ ಸುನಿಶ್ಚಿತ ವಿಜಯ ಆರಂಭವಾಗುವುದು. ಮಾರ್ಗದರ್ಶನ. ನಮ್ಮ ಪ್ರತಿಷ್ಠಾಪನೆಯ ಮೂಲಕ ಪರಿಶುದ್ಧ ಮರಿಯಮ್ಮನವರು ಲೋಕದ ಮುಂದೆ ಪ್ರಕಟವಾಗುತ್ತಾರೆ. ಇದರ ಮೂಲಕ ಮರಿಯಮ್ಮನವರ ಕೃಪೆಯ ಶೋಭೆ ಮತ್ತೊಬ್ಬರ ಮುಂದೆ ಪ್ರಕಾಶಪಡಿಸಲು ನಮಗೆ ಸಾಧ್ಯವಾಗುತ್ತದೆ. ಮರಿಯಮ್ಮನವರ ಸುನಿಶ್ಚಿತ ವಿಜಯದ ಯುದ್ಧದಲ್ಲಿ ಸತ್ಯದ ದೀಪಸ್ತಂಭಗಳು ನಾವಾಗಲು ಕರೆಯಲ್ಪಟ್ಟಿದ್ದೇವೆ. ಮರಿಯಮ್ಮನವರ ಮಕ್ಕಳಿಗೆ ವಿರುದ್ಧವಾಗಿರುವ ಒಂದು ಯುದ್ಧವಾಗಿದೆ ಇದು. ಸೈತಾನ ಅವ್ವಳಲ್ಲಿ ಅಹಂಕಾರವನ್ನು ಬಿತ್ತಿ ನಮಗೆ ನಷ್ಟವಾಗಿರುವುದನ್ನು ಮಾತೆ ದೀನತೆಯಿಂದ ಸ್ವಂತವಾಗಿಸಿಕೊಂಡರು. ಅನುಸರಣೆ ಇಲ್ಲದರಿಂದ ನಷ್ಟವಾಗಿಸಿರುವುದನ್ನು ಮಾತೆ ಮರಿಯಮ್ಮನವರು ಪೂರ್ಣ ವಿಧೇಯತೆಯಿಂದ ಅನುಸರಣೆಯೊಂದಿಗೆ ಅದನ್ನು ಸ್ವಂತವಾಗಿಸಿದರು. ಆದಿ ಪಾಪದಲ್ಲಿ ದೇವರು ಸೃಷ್ಟಿಸಿದ ಏದೆನ್ ತೋಟವನ್ನು ನಷ್ಟಪಡಿಸಿಕೊಂಡರು. ಆದರೆ ಮಾತೆ ಮರಿಯಮ್ಮನವರು ನಂಬಿಕೆಯ ದಾಸಿಯಾಗಿ ಮಕ್ಕಳ ರಕ್ಷಕಿಯಾಗಿ ಬಂದರು. ಯೇಸುವಿನ ಪವಿತ್ರ ಹೃದಯದ ಆಳ್ವಿಕೆಗೆ ಮರಿಯಮ್ಮನವರ ಸಹ ದಾಸರಾಗಿರುವ ಮಕ್ಕಳು ನಾವು ತಮ್ಮ ಹೃದಯಗಳನ್ನು ತಾಯಿಯಲ್ಲಿ ಪ್ರತಿಷ್ಠಾಪಿಸಿದರು. ಆದ್ದರಿಂದ ಈ ಯುದ್ಧ ಪ್ರಕಾಶದ ಮಕ್ಕಳ ಮತ್ತು ಅಂಧಕಾರದ ಮಕ್ಕಳ ಮಧ್ಯೆ ಆಗಿದೆ. ಈ ದಿವಸಗಳಲ್ಲಿ ಹಿಂದಿನಕ್ಕಿಂತ ಅಧಿಕವಾಗಿ ಈ ಪೀಡನೆ ನಮಗೆ ಅನುಭವಿಸಲು ಸಾಧ್ಯವಾಗುತ್ತದೆ. ನಾವು ತಿಳಿದುಕೊಳ್ಳಬೇಕು, ದೀನತೆ ಇರುವ ಆತ್ಮಗಳು ಅಹಂಕಾರದ ಮೇಲೆ ವಿಜಯ ಸಾಧಿಸಲು ಸಾಧ್ಯವಾಗುತ್ತದೆ. ಧ್ಯಾನ. ಓ ಮರಿಯಮ್ಮನವರ ನಿಷ್ಕಳಂಕ ಹೃದಯವೇ, ನಿಮ್ಮ ಸುನಿಶ್ಚಿತ ವಿಜಯದ ಮಹಿಮೆಯನ್ನು ನನ್ನಲ್ಲಿ ಪ್ರಕಟವಾಗಿಸಿರಿ. ಈ ಯುದ್ಧದಲ್ಲಿ ನನ್ನನ್ನು ಶಕ್ತಿಪಡಿಸಿರಿ. ಕಾರಣ ಇದು ಮನುಷ್ಯ ಚರಿತ್ರೆಯಲ್ಲಿ ಅತ್ಯಂತ ಭೀಕರವಾದ ಹೋರಾಟವಾಗಿದೆ. ಪೂರ್ಣವಾಗಿ ಬಿಟ್ಟುಕೊಡಲಿರುವ ಕೃಪೆ ಈ ಪ್ರತಿಷ್ಠಾಪನೆಯಲ್ಲಿ ನನಗೆ ಪಡೆದುಕೊಡಿರಿ. ಪುಣ್ಯಗಳಿಂದ ಅಲಂಕೃತವಾಗಿರುವ
ಸತ್ಯದ ಖಡ್ಗ ಧರಿಸುವ ನನ್ನ ಆತ್ಮವನ್ನು ನಿಮ್ಮ ಸುನಿಶ್ಚಿತ ವಿಜಯದಲ್ಲಿ ಒಂದು ಧ್ವಜವಾಗಿ ಎತ್ತಿ ಹಿಡಿಯಿರಿ. ಶುಭ ಸಂದೇಶ ಕಲಿಸುವ ಒಳ್ಳೆಯ ಮೌಲ್ಯಗಳಲ್ಲೂ ಧಾರ್ಮಿಕ ಪ್ರಜ್ಞೆಯಲ್ಲೂ ದೃಢವಾಗಿ ನಿಲ್ಲಲು ಪ್ರೋತ್ಸಾಹ ನೀಡಿರಿ. ಪ್ರಾರ್ಥನೆಯಲ್ಲಿ ಶಕ್ತಿಪಡಿಸಿ, ಪರಿಶುದ್ಧಾತ್ಮರು ತಮ್ಮ ಮತ್ತು ನಿಮ್ಮೊಂದಿಗಿರುವ ಐಕ್ಯತೆ ಕಂಡುಕೊಳ್ಳಲು ನನಗೆ ಸಾಧ್ಯವಾಗಲಿ. ನನ್ನ ಆತ್ಮಕ್ಕೆ ಬಹಳವಾಗಿ ಸಹನ ಶಕ್ತಿ ನೀಡಿ ಪೀಡನೆಗಳನ್ನು ಪ್ರಲೋಭನೆಗಳನ್ನು ಎದುರಿಸಿ ನಿಮ್ಮ ಸುನಿಶ್ಚಿತ ವಿಜಯದ ಮಹಿಮೆಯಲ್ಲಿ ನಾನು ಆನಂದಿಸುವಂತಾಗಲಿ. ವಚನ: ಲೂಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 48 ಮತ್ತು 49 ವಾಕ್ಯಗಳು. ತನ್ನ ದಾಸಿಯ ದೀನತೆಯನ್ನು ನೆನಪಿಗೆ ತಂದುಕೊಂಡನಾತ ಧನ್ಯಳೆಂದು ಹೊಗಳಿರುವೆನ್ನನು ಇಂದಿನಿಂದ ಸರ್ವಜನಾಂಗ. ಏಕೆನೇ ಮಾಡಿ ನನಗೆ ಸರ್ವಶಕ್ತನ ಮಹತ್ಕಾರ್ಯ, ನಿಜಕ್ಕೂ ಆತನ ನಾಮೋದಯ ಪರಮ ಪೂಜ್ಯ. ದಿನಂಪ್ರತಿ ಹೇಳತಕ್ಕ ಪ್ರಾರ್ಥನೆ.